ಜಾತಿ ಗಣತಿ ವರದಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಗಣತಿಯ ವರದಿ ಮಂಡನೆ ಆಗ್ತಾ ಇದೆ. 169 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಜಾತಿ ಗಣತಿಯ ವರದಿಯನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರಸ್ತುತಪಡಿಸಲಾಗುತ್ತೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಈ ವರದಿ ಕೊಟ್ಟಿದೆ. ಜಾತಿ ಗಣತಿಗೆ ಯಾರು ಕೂಡ ವಿರೋಧ ಮಾಡೋ ಹಾಗಿಲ್ಲ ಅಂತ ಪಕ್ಷದ ಮುಖಂಡರಿಗೆ ರಾಹುಲ್ ಗಾಂಧಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಗಣತಿಯ ರಿಪೋರ್ಟ್ ಮಂಡನೆಯಾಗೋದಕ್ಕಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಈ ಜಾತಿ ಗಣತಿ ವರದಿ ಅಂತ ಬಂದಾಗ ಪರ ವಿರೋಧಗಳು ಸ್ವಪಕ್ಷದಿಂದಲೂ ಇದೆ, ವಿರೋಧ ಪಕ್ಷಗಳಿಂದಲೂ ಇದೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ. ಈಗಾಗಲೇ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಸಲ್ಲಿಕೆಯಾಗಿ ಅದರ ಮೇಲೆ ಚರ್ಚೆ ನಡೆಯುತ್ತೆ. ಹೀಗಾಗಿ ಹೈಕಮಾಂಡ್ನಿಂದ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಬಂದಿದೆ. ಯಾರು ಕೂಡ ಇದರ ಬಗ್ಗೆ ತುಟಿ ಬಿಚ್ಚೋ ಹಾಗಿಲ್ಲ, ಕಮೆಂಟ್ ಮಾಡೋ ಹಾಗಿಲ್ಲ ಅಂತ. ಯಾಕಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ಸಮುದಾಯದ ನಾಯಕರೇ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರೋದು ಇದೆ. ಹಲವು ಸಂದರ್ಭಗಳಲ್ಲಿ ಅದನ್ನ ಕಾಂಗ್ರೆಸ್ ಪಕ್ಷ ಗಮನಿಸಿದೆ. ಹೀಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವರದಿ ಮುನ್ನೆಲೆಗೆ ಬರ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜಾತಿ ಗಣತಿಗೆ ಕಟ್ಟಪ್ಪಣೆ ಹೊರಡಿಸಲಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ. ಮತ್ತೊಂದು ಕಡೆ ಲಿಂಗಾಯತ ಒಕ್ಕಲಿಗ ಸಂಘಟನೆಗಳು, ಬಿಜೆಪಿ, ಜೆಡಿಎಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಸಮುದಾಯದ ಸ್ವಾಮೀಜಿಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸರ್ಕಾರಕ್ಕೆ ಪತ್ರವನ್ನು ಕೂಡ ಒಕ್ಕಲಿಗರ ಸಂಘದಿಂದ ಬರೆಯಲಾಗಿದೆ. ಈ ಹಿಂದೆ ಬರೆಯಲಾಗಿತ್ತು, ಅದರಲ್ಲಿ ಖುದ್ದು DCM DKಶಿ ಅವರ ಸಹಿ ಕೂಡ ಇತ್ತು. ಏನು ವಿರೋಧ ಪಕ್ಷಗಳ ವಾದ ಅಥವಾ ಯಾರು ಇದನ್ನ ಒಪ್ತಾ ಇಲ್ಲ ಅವರ ವಾದ ಏನು ಅಂದ್ರೆ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಈ ಬಗ್ಗೆ ಹಿಂದೆ ಮಾತಾಡಿದ್ರು. ಸೊ ಜಾತಿ ಸಮೀಕ್ಷೆಯನ್ನ ಹೊಸದಾಗಿ ಮಾಡಿ, ಜಾತಿ ಸಮೀಕ್ಷೆ ಮಾಡೋದಕ್ಕೆ, ಅದರ ವರದಿ ತರಿಸೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋದು ಆರೋಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.